ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆಲ್ಲ ಏನೋ ಒಂದು ಆಸೆ ಇರುತ್ತೆ ಹೇಳಿ, ಒಂದು ಕಾರ್ ತಗೋಬೇಕು ಅಂತ. ಸೊ ಆ ಕಾರ್ ತಗೊಂತೀವಿ ಅನ್ನೋರ್ಗು ಈ GST ದರ ಸರಳೀಕರಣದಲ್ಲಿ ಅನುಕೂಲತೆಗಳಿದೆ. ಸೊ ಕಾರ್ಸ್ ಯಾವುದೆಲ್ಲ ಕಡಿಮೆ ಆಗಿದೆ ಅಂತ ನೋಡ್ತಾ ಹೋದ್ರೆ, ಆಲ್ಟೋ K10 ಸುಮಾರು 1,07,600 ರೂಪಾಯಿ ಕಡಿಮೆ ಆಗುತ್ತೆ. ಹಾಗೆ ಸ್ವಿಫ್ಟ್ 84,600 ರೂಪಾಯಿ ಕಡಿಮೆ ಆಗಿದೆ. ಹಾಗೆ ಎಕ್ಸ್ಪ್ರೆಸ್ಸೋ ಕಾರು ಮಾರುತಿದು 1,29,600 ಕಡಿಮೆ ಆಗಿದೆ. ಹಾಗೆ ಮಾರುತಿ ಬ್ರೀಝಾ ಇರುತ್ತಲ್ಲ, ಅದು 1,07,000 ಕಡಿಮೆ ಆಗಿದೆ. ಮಹೀಂದ್ರಾ SUV 700 1,50,000 ಕಡಿಮೆ ಆಗಿದೆ. ಹಾಗೆ ಮಹೀಂದ್ರಾ ತಾರು 1,19,000 ಕಡಿಮೆ ಆಗುತ್ತೆ. ಹಾಗೆ ಇನ್ನೋವಾ ಕ್ರೆಸ್ಟಾ 1,80,600 ಕಡಿಮೆ ಆಗ್ತಾ ಇದೆ. ಸೊ ಬೈಕ್ಸ್ ತಗೊಳ್ತೀವಿ ಅನ್ನೋರ್ಗೂ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಬೈಕ್ಸ್ ಯಾವ್ಯಾವೆಲ್ಲ ಕಡಿಮೆ ಆಗಿದೆ ಅಂದ್ರೆ, ಹೀರೋ ಸ್ಪ್ಲೆಂಡರ್ ಪ್ಲಸ್ 6,580 ರೂಪಾಯಿ ಕಡಿಮೆ ಆಗುತ್ತೆ. ಹಾಗೆ ಹೊಂಡಾ ಶೈನು 7,036 ರೂಪಾಯಿ ಕಡಿಮೆ ಆಗುತ್ತೆ. ಬಜಾಜ್ ಪಲ್ಸರು 8,772 ರೂಪಾಯಿ ಕಡಿಮೆ ಆಗುತ್ತೆ. TVS ಅಪಾಚಿ 20,498 ರೂಪಾಯಿ ಕಡಿಮೆ ಆಗುತ್ತೆ. ಹಾಗೆ ನಮ್ಮ ಬಾಯ್ಸ್ ಫೇವ್ರೆಟ್ ರಾಯಲ್ ಎನ್ಫೀಲ್ಡ್ ಕೂಡ 22,000 ಕಡಿಮೆ ಆಗುತ್ತೆ. ಸೊ ಇಲ್ಲಿ ತನಕ ಹೇಳಿದ್ದೆಲ್ಲ ವಸ್ತುಗಳು ಐದರ್ ಟ್ಯಾಕ್ಸ್ ಇಲ್ಲದೆ ಇರೋದು ಅಥವಾ 5% ಅಥವಾ 18% ಟ್ಯಾಕ್ಸಿಗೆ ಒಳಪಡುವಂಥ ವಸ್ತುಗಳನ್ನ ನಾನು ಹೇಳಿದ್ದು. ಹಾಗಾದರೆ ಇನ್ನೊಂದು ಸ್ಲ್ಯಾಬ್ ಇದೆ 40%. ಅದು ಯಾವ್ಯಾವ ಟ್ಯಾಕ್ಸ್, ಯಾವ್ಯಾವ ವಸ್ತುಗಳು ಅಂದರೆ, ಇದು ಮಧ್ಯಪ್ರದೇಶಕ್ಕೆ ಒಂದು ಶಾಕು ಅಂತಲೇ ಹೇಳ್ಬೋದು. ಸೊ ಸಿಗರೇಟು 40% ಬರುತ್ತೆ. ಹಾಗೆ ಮದ್ಯಪಾನ 40% ಬರುತ್ತೆ. ಹಾಗೆ ಆರೋಗ್ಯಕ್ಕೆ ವಿಷಕರಿಯಾಗಿರುವಂಥ ಯಾವುದೇ ವಸ್ತುಗಳು ಕೂಡ 40% ಆಗುತ್ತೆ. ಹಾಗೆ ಲಕ್ಸುರಿ ಐಟಮ್ಸ್, ಸಿನ್ ಗೂಡ್ಸ್ ಅಂತ ನಾವೇನು ಕರಿತೀವಿ, ಸೊ ಇದೆಲ್ಲ ಮಿಡಲ್ ಕ್ಲಾಸ್ ಜನಗಳು ತಗೊಳ್ಳೋ ಅಂಥ ವಸ್ತುಗಳಲ್ಲ. ಅಂದರೆ ಏನೋ ಒಂದು ಹೆಲಿಕಾಪ್ಟರ್ ತೊಗೊಳ್ತೀರಿ ಅಂತನೋ, ಪ್ರೈವೇಟ್ ಜೆಟ್ ತೊಗೊತೀರಿ ಅನ್ನೋರಿಗೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. 40% ಟ್ಯಾಕ್ಸ್ ಬೀಳುತ್ತೆ ಅವ್ರಿಗೆ. ಸೊ ಯಾವ್ಯಾವೆಲ್ಲ ಯಾವುದಾದ್ರು ಒಂದು ಸಮ್ಮರಿ ಮಾಡಿ ಹೇಳಬೇಕು ಅಂತ ಅಂದರೆ, ನೀವು ನೆಕ್ಸ್ಟ್ ನಾನು ಹಾಕೋ ಪಿಕ್ಚರ್ನ ದಯವಿಟ್ಟು ನೋಡಿ. ಸೊ GST ದರ ಸರಳೀಕರಣ ಎಕ್ಸ್ಪ್ಲೇನ್ ಮಾಡೋ ಇದು ನನ್ನ ಪ್ರಯತ್ನ ಆಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.